ನಮ್ಮ ಖರ್ಗೆ ಅವರು ಮಾಡಿದ್ದಾರೆ. ಸಭಾಪತಿಗಳೇ I am on point of order. I want certain clarification from the... Okay, hey, in point of order. I am on the point of order and there certain clarification from the chair. ನೋಡಿ, ಮಾನ್ಯ ಸದನದ ಕಾನೂನನ್ನ ಒಂದ್ ನಿಮಿಷ ಅವಕಾಶ ಪಾಯಿಂಟ್ ಆಫ್ ಆರ್ಡರ್ ಕೇಳಿ. ಮಾನ್ಯ ಸಭಾಪತಿಗಳ ನಾನು ನೋಡಿ, ಕರ್ನಾಟಕ ವಿಧಾನ ಪರಿಷತ್ತಿನ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮಗಳನ್ನ ಈ ಸದನ ನಿಯಮಾವಳಿಯನ್ನ ಮಾಡಿರುತ್ತದೆ. ಈ ಸದನವೇ ನಿಯಮಾವಳಿ ಮಾಡಿರುತ್ತದೆ ಮತ್ತು ಈ ಸದನದ ನಿಯಮಾವಳಿಯಲ್ಲಿ ಸೆಕ್ಷನ್ 68 ಅಲ್ಲಿ ಸಾರ್ವಜನಿಕ ಮಹತ್ವದ ಜರೂರು ವಿಷಯಗಳ ಮೇಲೆ ಅಲ್ಪಕಾಲ ಚರ್ಚೆ ನಡೆಸುವುದು. 68 ಸೆಕ್ಷನ್ ಚರ್ಚೆ ನಡೆಸಲು ಸೂಚನೆ ಕೊಡುವುದು. ಸಾರ್ವಜನಿಕ ಮಹತ್ವದ ಒಂದು ಜರೂರು ವಿಷಯದ ಮೇಲೆ ಚರ್ಚೆ ನಡೆಸಲು ಅಪೇಕ್ಷಿಸುವ ಯಾರೇ ಸದಸ್ಯರು ಚರ್ಚೆಗೆ ತರಬೇಕೆಂದಿರುವ ವಿಷಯವನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ನಮೂದಿಸಿರುವ ಲಿಖಿತ ಸೂಚನೆಯನ್ನು ಕಾರ್ಯದರ್ಶಿಗೆ ಕೊಡಬಹುದು. ಅಲ್ಲದೆ ಆ ಸೂಚನೆಯೊಂದಿಗೆ ಆ ವಿಷಯ ಸಂದರ್ಭದಲ್ಲಿ ಚರ್ಚೆ ನಡೆಸಲು ಇರುವ ಕಾರಣಗಳನ್ನು ನಮೂದಿಸಿರುವ ವಿವರಣಾತ್ಮಕ ಟಿಪ್ಪಣಿಯನ್ನು ಸಹ ಕಳಿಸಬೇಕು. ಅಷ್ಟೇ ಅಲ್ಲದೆ ಈ ಸೂಚನೆಯು ಕನಿಷ್ಠ 2 ಸದಸ್ಯರ ಸಹಿಯನ್ನ ಹೊಂದಿರಬೇಕು ಅಂತ ಇದೆ. ಆಮೇಲೆ ಸೆಕ್ಷನ್ 69 ಸೂಚನೆಯನ್ನು ಅಂಗೀಕರಿಸುವ ಮತ್ತು ಕಾಲವನ್ನು ನಿರ್ಣಯಿಸುವ ವಿಚಾರವನ್ನು ಸಭಾಪತಿಯವರು ತೀರ್ಮಾನಿಸಬೇಕು ಅಂತ ಇದೆ. ಅಧ್ಯಕ್ಷರು, ಹೀಗಿರುವಾಗ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಸದನದ ನಿಯಮಾವಳಿಯಂತೆ ನೀವು ಈ ಮಹತ್ವವಾದಂತ ವಿಷಯವನ್ನ ನೋಟಿಸ್ ಕೊಡಿ, ಅದಕ್ಕೆ ಸರ್ಕಾರ ಚರ್ಚೆಗೆ ತಯಾರಿದೆ ಅಂತ ಸೌಜನ್ಯತೆಯಿಂದ ಹೇಳಿದ್ರು ಕೂಡ ಮಾನ್ಯ ವಿರೋಧ ಪಕ್ಷದ ನಾಯಕರು, ಮಾನ್ಯ ಸದಸ್ಯರುಗಳು ಸದನವನ್ನ ಈ ತರ ನಡೆಸಿಕೊಳ್ಳುವುದು ಸರಿಯಾದದ್ದಲ್ಲ. ಅದು ಅವರು ಅದಕ್ಕೆ ನಾನು ಅಂಡರ್ 68 ಆಫ್ ದ ಹೌಸ್ ರೂಲ್ಸ್ 69 ರೂಲ್ಸ್ ಪ್ರಕಾರ ದಯವಿಟ್ಟು ನೀವು ರೂಲಿಂಗ್ ಕೊಡ್ಲೇಬೇಕು ಮತ್ತು ಅವರು ಈ ತರ ವರ್ತನೆ ಮಾಡುವುದನ್ನ ಅವರಿಗೆ ನಿಲ್ಲಿಸಲಿಕ್ಕೆ ತಾವು ಸೂಚನೆಯನ್ನ ಕೊಡಬೇಕು. ನೀವು ಏನು ಅಂಡರ್ ಸೆಕ್ಷನ್ ಅಲ್ಲ, ರೂಲ್ಸ್ 69 ಪ್ರಕಾರ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ವಿ, ನೋಟಿಸ್ ಕೊಡಿ ಅಂತ. ಕಳೆದ 4 ದಿವಸ ನಾವು ಹೇಳ್ತಾ ಇದ್ದೀವಿ ನೋಟಿಸ್ ಕೊಡಿ ಅಂತ. ಅವ್ರು ನೋಟಿಸ್ ಕೊಡ್ತಾ ಇಲ್ಲ, ಮೊಂಡು ವಾದಿಸ್ತಾ ಇದ್ದಾರೆ. ಅದರಿಂದ ಸದನವನ್ನು ಸೋಮವಾರ 11 ಗಂಟೆಗೆ ಅಪಮಾನ ಮಾಡಿದ್ರೆ ಕಾಶ್ಯಪ್ ಅವರಿಗೆ ನಮ್ಮ ಹಕ್ಕುಗಳ ಖುಷಿ ಆಗ್ತಾ ಇದೆ, ನಮ್ಗೆ ಹೌದು ನಡೀತಾ ಇಲ್ಲ ಅಂತ. ಕಾಶ್ಯಪ್ ಅವರಿಗೆ ಸೊ ನೀವು ನೋಟಿಸ್ ಕೊಡಿ. ಓಕೆ, ಆಯ್ತಾಯ್ತು. ಸದನ ಸೋಮವಾರ 11 ಗಂಟೆಗೆ ಮುಂದೂಡಲಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.